ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ಗೆ ಸ್ವಾಗತ. ನಿನ್ನೆ ನಾವು ವಿಭೂತಿ ಯೋಗದ ಆರಂಭದಲ್ಲಿ ಕೃಷ್ಣನೇ ಎಲ್ಲದಕ್ಕೂ ಮೂಲ ಎಂದು ತಿಳಿದಿದ್ದೆವು. ಇಂದು ಕೃಷ್ಣನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮಲ್ಲಿರುವ ಬುದ್ಧಿ, ಜ್ಞಾನ ಮತ್ತು ಈ ಪ್ರಪಂಚದ ವ್ಯವಸ್ಥೆ ಎಲ್ಲಿಂದ ಬಂತು ಎಂದು ವಿವರಿಸುತ್ತಾನೆ. ನಿಮ್ಮಲ್ಲಿರುವ ತಾಳ್ಮೆ ಅಥವಾ ಸತ್ಯದ ಗುಣ ಅದು ನಿಮ್ಮದಲ್ಲ, ಅದು ಯಾರ ಕೊಡುಗೆ? ಬನ್ನಿ ಇಂದಿನ ಶ್ಲೋಕಗಳ ಮೂಲಕ ಅರಿಯೋಣ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತೇವ ಪೃಥಗ್ವಿಧಾಃ. ಬುದ್ಧಿ, ಜ್ಞಾನ, ಮೋಹವಿಲ್ಲದಿರುವುದು, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನಸ್ಸಿನ ಶಾಂತಿ, ಸುಖ ದುಃಖ, ಜನನ ಮರಣ, ಭಯ ಅಭಯ, ಅಹಿಂಸೆ, ಸಮದೃಷ್ಟಿ, ಸಂತೃಪ್ತಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಪ್ರಾಣಿಗಳ ಈ ಎಲ್ಲ ವಿವಿಧ ಭಾವಗಳು ನನ್ನಿಂದಲೇ ಉಂಟಾಗುತ್ತವೆ. ಸ್ನೇಹಿತರೆ, ನಮಗೆ ನಮ್ಮ ಬುದ್ಧಿಯ ಬಗ್ಗೆ ಅಹಂಕಾರವಿರುತ್ತದೆ. ಆದರೆ ಕೃಷ್ಣ ಹೇಳುತ್ತಾನೆ, ಸರಿ ತಪ್ಪುಗಳನ್ನು ವಿವೇಚಿಸುವ ಬುದ್ಧಿ, ಸತ್ಯವನ್ನು ನುಡಿಯುವ ಧೈರ್ಯ, ಕಷ್ಟ ಬಂದಾಗ ತೋರುವ ತಾಳ್ಮೆ, ಕ್ಷಮೆ, ಇವೆಲ್ಲವೂ ಭಗವಂತನ ವಿಭೂತಿಗಳು. ನಾವು ಕೇವಲ ಈ ಗುಣಗಳ ವಾಹಕಗಳು ಮಾತ್ರ. ಈ ಅರಿವು ಬಂದರೆ ನಮ್ಮಲ್ಲಿ ಅಹಂಕಾರ ಅಳಿದು ವಿನಯ ಮೂಡುತ್ತದೆ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸ ಜಾತಾ ಯೇಷಾಂ ಲೋಕಾ ಇಮಾಃ ಪ್ರಜಾಃ. 7 ಮಂದಿ ಮಹರ್ಷಿಗಳು, ಅಂದರೆ ಸಪ್ತರ್ಷಿಗಳು, ಅವರಿಗಿಂತ ಮೊದಲಿದ್ದ 4 ಮಹರ್ಷಿಗಳು ಮತ್ತು 14 ಮಂದಿ ಮನುಗಳು, ಇವರೆಲ್ಲರೂ ನನ್ನ ಸಂಕಲ್ಪದಿಂದಲೇ ಹುಟ್ಟಿದವರು. ಈ ಲೋಕದಲ್ಲಿರುವ ಸಮಸ್ತ ಪ್ರಜೆಗಳು ಇವರ ಸಂತತಿಯವರೇ ಆಗಿದ್ದಾರೆ. ಈ ಶ್ಲೋಕವು ನಾವೆಲ್ಲರೂ ಒಂದೇ ಮೂಲದಿಂದ ಬಂದವರು ಎಂದು ನೆನಪಿಸುತ್ತದೆ. ನಮ್ಮ ಪೂರ್ವಜರಾದ ಸಪ್ತರ್ಷಿಗಳು ಮತ್ತು ಮನುಗಳು ಭಗವಂತನ ಮನಸ್ಸಿನಿಂದ ಜನಿಸಿದವರು. ಅಂದರೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ದೈವಿಕ ಅಂಶವನ್ನು ಹೊಂದಿದ್ದಾನೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯಾವನು ನನ್ನ ಈ ವಿಭೂತಿಯನ್ನು ಮತ್ತು ಯೋಗಶಕ್ತಿಯನ್ನು ತತ್ವತಃ, ಅಂದರೆ ನಿಜವಾಗಿ ಅರಿಯುತ್ತಾನೋ, ಅವನು ಅಚಲವಾದ ಭಕ್ತಿಯೋಗವನ್ನು ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ಇಂದಿನ ಪಾಠವೇನೆಂದರೆ, ನಿಮ್ಮಲ್ಲಿರುವ ಶಕ್ತಿ ಅಥವಾ ಪ್ರತಿಭೆ ನಿಮ್ಮದಲ್ಲ, ಅದು ನಿಮ್ಮ ಮೂಲಕ ಹರಿಯುತ್ತಿರುವ ದೈವಿಕ ಶಕ್ತಿ. ಇದನ್ನು ಅರಿತಾಗ ಸೋಲಿನಲ್ಲಿ ಕುಗ್ಗುವುದಿಲ್ಲ, ಗೆಲುವಿನಲ್ಲಿ ಹಿಗ್ಗುವುದಿಲ್ಲ. ನಾಳಿಯ ಭಾಗದಲ್ಲಿ, ಅಂದರೆ ದಿನ 53ರಲ್ಲಿ, ಕೃಷ್ಣನು ಈ ಇಡೀ ಬ್ರಹ್ಮಾಂಡದ ಸಾರವನ್ನು ಕೇವಲ 4 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಇದನ್ನು ಚತುಶ್ಲೋಕಿ ಗೀತಾ ಎಂದು ಕರೆಯುತ್ತಾರೆ. ಅತ್ಯಂತ ಮುಖ್ಯವಾದ ಆ ಭಾಗವನ್ನು ತಪ್ಪಿಸಿಕೊಳ್ಳಬೇಡಿ. ವಿಡಿಯೋ ಶೇರ್ ಮಾಡಿ, ಜ್ಞಾನ ಹಂಚಿ. ಧನ್ಯವಾದಗಳು.